ರಿಸಲ್ಟ್ ಮುನ್ನವೇ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಗಾಳಿ ಮೂಡಿದೆ. ರೈಟ್ ಟೈಮ್ಗಾಗಿ ಕಾಯ್ತಾ ಇದ್ದಂತಹ ಬಳಕೆ ಈಗ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ. ಹಾಗಾದ್ರೆ ಏನದು ಬ್ರಹ್ಮಾಸ್ತ್ರ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ದಾವಣಗೆರೆ ಉಪಚುನಾವಣೆಯ ಟಿಕೆಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿರುವಂತಹ ಕಾಂಗ್ರೆಸ್ಸಿನ ಆಂತರಿಕ ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ನೀಡ್ತಾ ಇರುವಂತಹ ಹೇಳಿಕೆಯನ್ನ ಅವಲೋಕಿಸಿದ್ರೆ ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡಿದಂತೆ ಇದೆ. ಮೇ 4ರಂದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎನ್ನುವಂತಹ ವಿಚಾರ ಚುನಾವಣೆ ಮುನ್ನವೇ ಹಲವು ಆಯಾಮಗಳಲ್ಲಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯಕ್ಕೆ ಕಾರಣವಾಗಿತ್ತು. ಇರುವಂತಹ ಎಲ್ಲಾ ಗೊಂದಲವನ್ನ ಪಕ್ಕಕ್ಕಿಟ್ಟು ಪಾರ್ಟಿಯ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಬೇಕು ಎನ್ನುವಂತಹ ಸೂಚನೆಯನ್ನ ಹಲವರು ಪಾಲಿಸಲಿಲ್ಲ ಅಂತ ಹೇಳಿ ನೇರವಾಗಿ ಆರೋಪಗಳನ್ನ ಕಾಂಗ್ರೆಸ್ ನಾಯಕರೇ ಮಾಡ್ತಾ ಬಂದ್ರು. ಮೂವರು ಕಾಂಗ್ರೆಸ್ ನಾಯಕರ ವಿರುದ್ಧ ನೇರ ಆರೋಪ ಇತ್ತು. ಕಳೆದ ಶುಕ್ರವಾರ ಮತ್ತು ಭಾನುವಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿದಾಗ ಮುಸ್ಲಿಂ ನಾಯಕರು, ಕಾಂಗ್ರೆಸ್ ನಾಯಕರು ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಪಾರ್ಟಿಯ ಮೂವರು ನಾಯಕರು ಆಡಿದಂತಹ ಆಟವನ್ನ ಮಾಧ್ಯಮಗಳ ಮುಂದೆ ವಿವರಿಸಿದ್ರು. ಇವರು ಆರೋಪಿಸಿದ್ದು ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ನಜೀರ್ ಅಹಮದ್ ಮತ್ತು ದಾವಣಗೆರೆ ಪ್ರಭಾವಿ ಮುಸ್ಲಿಂ ನಾಯಕರು ಮತ್ತು ವಿಧಾನ ಪರಿಷತ್ನ ಸದಸ್ಯ ಅಬ್ದುಲ್ ಜಬ್ಬಾರ್ ವಿರುದ್ಧ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈ ಮೂವರು ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತರು. ಅಲ್ಪಸಂಖ್ಯಾತ ನಾಯಕರ ನಡುವಿನ ಹಠ ರಾಜಕೀಯ. ದಾವಣಗೆರೆಯಲ್ಲಿ ಟಿಕೆಟ್ ಹಠ ಸಾಧಿಸಿದ್ದೇ ಸಾದಿಕ್ ಪೈಲ್ವಾನ್. ಆದ್ರೆ ಜಮೀರ್ ಟಿಕೆಟ್ಗಾಗಿ ಲಾಭಿಯನ್ನ ನಡೆಸಿದ್ದು ಜಮೀರ್ ಮತ್ತು ಅಬ್ದುಲ್ ಜಬ್ಬರ್ಗಾಗಿ ಅಲ್ಪಸಂಖ್ಯಾತ ನಾಯಕರ ನಡುವಿನ ದೊಡ್ಡ ಹಠ. ಹೌದು, ದಾವಣಗೆರೆಯಲ್ಲಿ ಟಿಕೆಟ್ಗಾಗಿ ಹಠ ಹಿಡಿದಿದ್ದು ಸಾದಿಕ್ ಪೈಲ್ವಾನ್. ಆದ್ರೆ ಜಮೀರ್ ಟಿಕೆಟ್ಗಾಗಿ ಲಾಬಿಯನ್ನ ನಡೆಸಿದ್ದು ಅಬ್ದುಲ್ ಜಬ್ಬರ್ಗಾಗಿ. ಇವರಿಗೆ ಟಿಕೆಟ್ ನೀಡಲಿಕ್ಕೆ ಸಾಧ್ಯವಿಲ್ಲದಿದ್ರೆ ಎಸ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡಿ ಅಂತ ಹೇಳಿ ಜಮೀರ್ ಒತ್ತಡವನ್ನ ಹಾಕಿದ್ರು. ಎಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಅವರ ಹೆಸರನ್ನೇ ಜಮೀರ್ ಪ್ರಸ್ತಾಪ ಮಾಡಿಲ್ಲ ಎನ್ನೋದು ಆರೋಪವನ್ನ ರಿಜ್ವಾನ್ ಅರ್ಷದ್ ಮತ್ತು ಬಾನು ಮತ್ತು ಸಲೀಂ ಅಹಮದ್ ಅವರು ಮಾಡಿದ್ದಾರೆ. ಅಲ್ಪಸಂಖ್ಯಾತ ನಾಯಕರ ನಡುವಿನ ಹಠ ಹಾಗೂ ಕೇವಲ ಒಂದೇ ಹೆಸರನ್ನ ಮಾತ್ರ ಶಿಫಾರಸು ಮಾಡಿದ್ದೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಅಂತ ಹೇಳಿ ರಿಜ್ವಾನ್ ಆಕ್ರೋಶವನ್ನ ಹೊರಹಾಕಿದ್ರು. ಜಮೀರ್ ವಿರುದ್ಧ ರಣದೀಪ್ ಸುರ್ಜೇವಾಲ್ ದೂರು. ಹೌದು, ರಾಜ್ಯದ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದು ಒಂದ್ ಕಡೆ ಆದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಕೂಡ ಹೈಕಮಾಂಡ್ ನಲ್ಲಿ ಲಿಖಿತ ದೂರನ್ನ ನೀಡಿದ್ದಾರೆ. ಪ್ರಚಾರಕ್ಕೆ ಹೋಗಬೇಕೆಂದು ಸೂಚನೆ ನೀಡಿದ್ರೂ ಕೂಡ ಅದನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿ ಜಮೀರ್ ವಿರುದ್ಧ ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿ ಈ ಒಂದು ವಿಚಾರ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಇರುವಂತಹ ಒಳಬೇಗುದಿ ಹೆಚ್ಚಾಗುವುದಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಪಸಂಖ್ಯಾತ ಸಮಿತಿಯನ್ನೇ ವಿಸರ್ಜಿಸಿದಂತಹ ಡಿಕೆ ಶಿವಕುಮಾರ್ ಇದರ ನಡುವೆ ಹೇಳಬೇಕು ಅಂದ್ರೆ ಎಲ್ಲಾ ವಿದ್ಯಮಾನಗಳ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಅವರನ್ನ ಮನವೊಲಿಸಲಿಕ್ಕೆ ಮುಂದಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತ ಸಮಿತಿಯನ್ನೇ ವಿಸರ್ಜಿಸಿದ್ದಾರೆ. ಇನ್ನು ಅಬ್ದುಲ್ ಜಬ್ಬಾರ್ ಅವರ ನೇತೃತ್ವದಲ್ಲಿ ರಚನೆ ಮಾಡಲಾಗಿದ್ದ ಅಲ್ಪಸಂಖ್ಯಾತ ವಿಭಾಗದ ಸಮಿತಿಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವಿಸರ್ಜಿಸಲಾಗಿದೆ. ನೂತನ ಸಮಿತಿ ಶೀಘ್ರ ರಚನೆ ಆಗ್ಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಬೆಳಗಾವಿಯ ವಿಚಾರದಲ್ಲಿ ಬರೋದಾದ್ರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಹೇಳಿಕೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಬಗ್ಗೆ ಮಾತನಾಡಿದಂತಹ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮುಸ್ಲಿಂ ಮತಗಳು ಚದುರುವುದು ಪಕ್ಕ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಮತ್ತು ಅವರ ಬಣದ ನಾಯಕರಿಗೆ ಟಾಂಗನ್ನ ನೀಡಿದ್ದಾರೆ. ಎಲ್ಲಾ ವಿದ್ಯಮಾನಗಳು ಕಾಂಗ್ರೆಸ್ನಲ್ಲಿರುವಂತಹ ಬಿರುಕುಗಳನ್ನ ಬಹಿರಂಗಪಡಿಸ್ತಾ ಇದೆ. ಇದರ ಮಧ್ಯೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ತಲೆದಂಡ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ರಾಜ್ಯದ ಮುಸ್ಲಿಂ ನಾಯಕರೇ ಪರೋಕ್ಷವಾಗಿ ಮತ್ತು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಾವಣಗೆರೆಗೆ ಬಂದಿದ್ದಂತಹ ಜಮೀರ್ ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರ ವಿರುದ್ಧ ಸುರ್ಜೇವಾಲ್ ಅವರು ಕೂಡ ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ವಿಚಾರದಲ್ಲಿ ಮುಂದಿಟ್ಟುಕೊಂಡು ಡಿಕೆ ಶಿವಕುಮಾರ್ ಅವರ ಆಪ್ತರು ರಾಜೀನಾಮೆಯ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ.
ಇದೆ. ಇನ್ನು ಮುಖ್ಯಮಂತ್ರಿಯವರ ಹೇಳಿಕೆ, ಇದರ ಮಧ್ಯೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಸಂಪುಟ ವಿಸ್ತರಣೆಗೆ ದೊಡ್ಡ ಒತ್ತಡ ಎದುರಾಗ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಸಚಿವ ಆಕಾಂಕ್ಷಿ ಶಾಸಕರು ನವದೆಹಲಿಗೆ ಭೇಟಿಯನ್ನ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸಂಪುಟ ಪುನರ್ರಚನೆಯ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಲು ಮಾರ್ಮಿಕವಾಗಿ ಉತ್ತರವನ್ನ ನೀಡಿರುವಂತದ್ದು. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.